ನೀನಾಸಂ ಸತೀಶ್ ಮತ್ತು ರಚಿತಾರಾಮ್ ಅವರ ಕಾಂಬಿನೇಷನಲ್ಲಿ ಬಂದಂತಹ ಅಯೋಗ್ಯ 2 ಚಿತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ, ಯಾವಾಗ ಅಯೋಗ್ಯ 2 ಚಿತ್ರತಂಡ ತನ್ನ ಪ್ರಮೋಷನಲ್ ಆ್ಯಕ್ಟಿವಿಟಿನ ಶುರು ಮಾಡ್ತೋ ಆವಾಗ ನಮ್ಮ ಕಣ್ಣು ಮುಂದೆ ಬಂದಿದ್ದು ನೀನಾಸಂ ಸತೀಶ್ ಅವರು, ರಚಿತಾರಾಮ್ ಅವರು, ಗಿರಿ ಅವರು, ಶಿವರಾಜ್ ಕೆ.ಆರ್.ಪೇಟೆ, ರವಿಶಂಕರ್, ಇನ್ನಿತರ ಒಂದಷ್ಟು ಸ್ಟಾರ್ ಕ್ಯಾಸ್ಟು. ಬಟ್ ಯಾವಾಗ ಸಿನಿಮಾ ನೋಡೋದಕ್ಕೆ ಹೋಗ್ತೀವೋ ಅಲ್ಲಿ ನಮ್ಮ ಕಣ್ಮುಂದೆ ಮತ್ತಿಬ್ಬರು ಸೂಪರ್ ಸ್ಟಾರ್ಗಳು ಕಾಣಿಸ್ತಾರೆ. ಅದು ಸಿನಿಮಾದ ಓಪನಿಂಗಲ್ಲೇ. ಅವರ ಹೆಸರು ಇಂದ ಶುರು ಆಗುತ್ತೆ. ನೀವು ಗೆಸ್ ಮಾಡಿ ಅವ್ರು ಯಾರು ಅಂತ. ಅಲ್ಲಿಂದ ಒಂದು ವೈಬ್ರೇಷನ್ ಶುರು ಆಗುತ್ತೆ. ನಂತರ ಕ್ಲೈಮ್ಯಾಕ್ಸಲ್ಲಿ ಮತ್ತೊಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಆಗ್ತಾರೆ. ಅವರ ಹೆಸರು ಇಂದ ಶುರು ಆಗುತ್ತೆ. ಯಾರು ಅಂತ ನೀವೇ ಗೆಸ್ ಮಾಡಿ. ಇಬ್ಬರು ಸೂಪರ್ ಸ್ಟಾರ್ಗಳನ್ನು ತುಂಬ ಅಥೆಂಟಿಕ್ ಆಗಿ ಬಳಸಿಕೊಂಡಂತಹ ಚಿತ್ರತಂಡ ಅಯೋಗ್ಯ 2. ಚಿತ್ರದ ನಿರ್ದೇಶಕರು ಮಹೇಶ್ ಕುಮಾರ್ ಅವರು. ಅಯೋಗ್ಯ ಸಿನಿಮಾ ಬಂದ ನಂತರ ಇವತ್ತಿಗೂ ಸಹ ಭರ್ಜರಿ ಚೇತನ್ ಅವರು ಎಲ್ಲೇ ಸಿಕ್ಕರೂ ಅಯೋಗ್ಯ ಚಿತ್ರದ ಹಾಡಿನ ಬಗ್ಗೆ ನಾವು ಮಾತಾಡ್ತೀವಿ, ಅದನ್ನು ಸಂಭ್ರಮಿಸ್ತೀವಿ. ವಿಶೇಷವಾಗಿ ಆ ಕಥೆಯ ಪ್ಲಾಟ್ ಬಗ್ಗೆ. ಅಂದರೆ ಗ್ರಾಮ ಪಂಚಾಯಿತಿಯ ಒಬ್ಬ ಸದಸ್ಯನಾಗೋದಕ್ಕೆ ಹರಸಾಹಸ ಪಡುವಂತಹ ಸಿದ್ದೇಗೌಡ ಪಾತ್ರಧಾರೆಯನ್ನು ಮಾಡಿದಂತಹ ನೀನಾಸಂ ಸತೀಶ್ ಅವರ ಆ್ಯಕ್ಟಿಂಗು ಅದ್ಭುತವಾಗಿತ್ತು. ಅರುಣಾ ಬಾಲರಾಜ್ ಅವರಾಗಲಿ ಅಥವಾ ನಂದಿನಿ ಪಾತ್ರದಲ್ಲಿ ಕಾಣಿಸ್ಕೊಂಡಂತಹ ರಚಿತಾರಾಮ್ ಅವರಾಗಲಿ, ಪಾರ್ಟ್ 1ನಲ್ಲಿ ಒಂದು ಪ್ಲಾಟನ್ನು, ಒಂದು ನರೇಷನ್ ಪ್ರಾಸೆಸ್ಸನ್ನು ಅಷ್ಟೇ ಗ್ರಿಪ್ಪಿಂಗ್ ಆಗಿ ಅದನ್ನು ಕ್ಯಾರಿ ಮಾಡಿದರು. ಒಳ್ಳೆಯ ಸಿನಿಮಾ ಅದಾಗಿತ್ತು. ಯಾವಾಗ ಒಂದು ಸಿನಿಮಾದ ಮುಂದುವರಿದ ಭಾಗ ಅಂತ ಮಾಡ್ತಾರಲ್ಲ, ಅದು ಯಾವುದೇ ಸಿನಿಮಾದ ಭಾಗವಾಗಲಿ ಕತೆ ಸ್ಟಫ್ ಇದ್ದರೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂತ ಪ್ರತಿ ಸಾರಿಯೂ ನಾವು ಅದನ್ನು ಮಾತಾಡ್ತಾ ಇರ್ತೀವಿ. ಅದೇ ತರಹ ಇಲ್ಲಿ ಕೂಡ ಅದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಅಯೋಗ್ಯ ಸಿನಿಮಾದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯನಾದ ನಂತರ ನಂದಿನಿಯವರನ್ನ ಪ್ರೀತಿಸಿ ಮದುವೆ ಆಗುವಂತಹ ಒಂದು ಕ್ಲೈಮ್ಯಾಕ್ಸ್ನ ಲೀಡ್ ಕೊಟ್ಟಿದ್ರು. ಅದರ ನಂತರ ಈ ಸಿನಿಮಾದಲ್ಲಿ ಓಪನಿಂಗಲ್ಲೇ ಒಂದು ಸಣ್ಣ ನರೇಷನ್ ಮೂಲಕ ಅಯೋಗ್ಯ 1 ಅದರ ಒಂದು ಹಿಂಟನ್ನು ಕೊಟ್ಟು ಪಾರ್ಟ್ 2 ಕಥೆನ ಶುರು ಮಾಡ್ತಾರೆ ನಿರ್ದೇಶಕ ನಮ್ಮ ಮಹೇಶ್ ಕುಮಾರ್ ಅವರು. ಮಾಸ್ತಿಯವರ ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ನೀನಾಸಂ ಸತೀಶ್ ಜೊತೆಗೆ ಇಡೀ ಸಿನಿಮಾ ಪೂರ್ತಿ ಕ್ಯಾರಿಯಾಗಿದ್ದು ಗಿರಿ ಶಿವಣ್ಣ ಮತ್ತು ನಮ್ಮ ಶಿವರಾಜ್ ಕೆ.ಆರ್.ಪೇಟೆ ಅವರು. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಮತ್ತು ನಮ್ಮ ರವಿಶಂಕರ್ ಅವ್ರ ಪಾತ್ರ ಮಾತ್ರ ಸಖತ್ತಾಗಿದೆ. ಬಳಸುವಂಥ ಪಾತ್ರ ಕೆಲವೊಂದು ಕಡೆ ಅದಾಗುತ್ತೆ. ಅಂದರೆ ಇವರಿಗೆ ಸಿದ್ದೇಗೌಡ ಸತೀಶರ ಜೊತೆ ಮಾತಾಡುವಾಗ ನೀನು ಬಚ್ಚ ನಾನು ಬಚ್ಚೇಗೌಡ, ಅದು ಪಂಚ್ ಸಖತ್ ವರ್ಕೌಟ್ ಆಗಿದೆ. ಜೊತೆಗೆ ಈ ಸಿನಿಮಾದ ಪ್ಲಾಟು ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ ಸಿದ್ದೇಗೌಡರು ಜನರ ಸೇವೆ ಮಾಡಬೇಕು ಅಂತಂದರೆ 100% ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಬೇಕು ಅನ್ನುವಂತಹ ಒಂದು ಪ್ಲಾಟು. ಇಲ್ಲಿ ಮದುವೆಯಾದ ನಂತರ ಒಂದಷ್ಟು ಸಣ್ಣ ಪುಟ್ಟ ಗೊಂದಲಗಳಿಗೆ ನಾನು ಓದಬೇಕು ಅನ್ನುವಂತಹ ಪಾಯಿಂಟ್ ಆಫ್ ವ್ಯೂ, ಒಂದಷ್ಟು ಆ ಎಜುಕೇಷನ್ ಪರ್ಸ್ಪೆಕ್ಟಿವಲ್ಲಿ ನಂದಿನಿ ಗಂಡನ ಮನೆಯಿಂದ ವಾಪಸ್ಸು ಪಿ ಜಿಯಲ್ಲಿರುವಂಥದ್ದು, ಒಂದಷ್ಟು ಸ್ಕ್ರೀನ್ ಪ್ಲೇಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ. ಬಟ್ ಓವರ್ ಆಲ್ ಸಿನಿಮಾ ಕ್ಲೈಮ್ಯಾಕ್ಸ್ ಲೀಡಲ್ಲಿ ಒಂದು ಹಂತಕ್ಕೆ ಬರುತ್ತೆ. ಅಂದರೆ ಗ್ರಾಮ ಪಂಚಾಯಿತಿಯ ಹಂತದಲ್ಲೂ ಕೂಡ ಎಷ್ಟು ದೊಡ್ಡ ಮಟ್ಟದ ಪಾಲಿಟಿಕ್ಸ್ ಆಗುತ್ತೆ, ಒಂದಷ್ಟು ಬ್ಲ್ಯಾಕ್ ಮೇಲ್ಗಳಾಗ್ತವೆ ಅನ್ನೋದನ್ನು ರವಿಶಂಕರ್ ಅವರ ಪಾತ್ರದ ಮೂಲಕ ನಿರ್ದೇಶಕ ಮಹೇಶ್ ಕುಮಾರ್ ಅವರು ತೋರಿಸ್ಕೊಟ್ಟಿದ್ದಾರೆ. ಫೈನಲಿ ಸಿದ್ದೇಗೌಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗ್ತಾರೋ ಇಲ್ವೋ. ಇಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಆಗಿ ಮತ್ತಿಬ್ಬರು ನಟರು ಕಾಣಿಸ್ಕೊಂಡಿದ್ದಾರೆ. ನಮ್ಮ ಡೈನಾಮಿಕ್ ಸ್ಟಾರ್ ದೇವರಾಜ್ ಅವರು, ಜೊತೆಗೆ ರಾಗಿ ಭಾಯ್ ಆಗಿ ಅಂದರೆ ಸಾಧು ಕೋಕಿಲ ಅವರು. ಫ್ಯಾಂಟಾಸ್ಟಿಕ್, ಸಖತ್ತಾಗಿತ್ತು ಆ ಒಂದು ಕ್ಯಾಮಿಯೋ. ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಬರುವಂತಹ ಒಂದು ಸೂಪರ್ ಸ್ಟಾರ್ನ ಎಂಟ್ರಿ, ಫೈಟು ನಿಮಗೆ ವಾವ್ ಫ್ಯಾಕ್ಟರ್ ಕೊಡುತ್ತೆ. ಅದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ನಿಮಗೆ ಫಿನಾಮಿನಲ್ ಅಂಥವ್ರನ್ನ ಸಂಭ್ರಮಿಸೋದೇ ದೊಡ್ಡ ಖುಷಿ ನಮಗೆ. ಸಿನಿಮಾ ಪಕ್ಕ ಪೈಸಾ ವಸೂಲ್ ಸಿನಿಮಾ. ಕೊಟ್ಟರು ದುಡ್ಡಿಗೆ ನಿಮಗೆ ಯಾವುದೇ ಕಾರಣಕ್ಕೂ ಗುರು ಯಾಕೆ ಸಿನಿಮಾ ನೋಡಿದೆ ಅಂತ ಅನ್ನುವಂತಹ ಫೀಲ್ ಬರೋದಿಲ್ಲ. ಡೈಲಾಗ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಇನ್ನೊಂಚೂರು ಟೈಟ್ ಆಗಬೇಕಾಗಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಓವರಾಲ್ ಸಿನಿಮಾ ಈಸ್ ಸೂಪರ್. ನೀನಾಸಂ ಸತೀಶ್ ಅವರು ಪ್ರತಿ ಫ್ರೇಮಲ್ಲೂ ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಅವರ ನಟನೆಗೆ ಎಲ್ರಿಗೂ ಗೊತ್ತು. ಇಟ್ಸ್ ಅಬೌಟ್ ರೆಸ್ಪೆಕ್ಟ್ ಅಲ್ವಾ. ಚೆನ್ನಾಗಾಗುತ್ತೆ ಸಿನಿಮಾ. ಅಯೋಗ್ಯ 2 ಮುನೇಗೌಡರು ಹಾಕಿದಂಥ ದುಡ್ಡು ವಾಪಸ್ ಬರಲಿ. ಅಯೋಗ್ಯ 2 ಸಿನಿಮಾವನ್ನು ಎಲ್ಲರೂ ತಪ್ಪದೆ
ಚಿತ್ರಮಂದಿರ ನೋಡಿ ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಮೇಲಾಗಿ ನಿನ್ನೆ ನರ್ತಕಿ ಥಿಯೇಟ್ರಲ್ಲಿ ಸಿನಿಮಾ ನೋಡುವಾಗ ಒಂದಷ್ಟು ಜನ ನೀನಾಸಂ ಸತೀಶ್ ಅವರ ಇಂಟ್ರೊಡಕ್ಷನ್ ಹಾಡು ಫೈಟು ಎಲ್ಲ ಶೂಟ್ ಮಾಡ್ತಾಯಿದ್ರು. ದಯವಿಟ್ಟು ಶೂಟ್ ಮಾಡಬೇಡಿ. ರೆಸ್ಪೆಕ್ಟ್ ಮಾಡಿ ಸಿನಿಮಾನ. ಅದು ನೀವು ಯಾರ ಫ್ಯಾನೇ ಆಗಿದ್ರು ಪರವಾಗಿಲ್ಲ. ನೀವು ಮಾಡುವಂಥ ಒಂದು ಸಣ್ಣ ತಪ್ಪು ಸಿನಿಮಾಗೆ ಬರುವಂಥ ಆಡಿಯನ್ಸನ್ನು ಅದನ್ನು ಸ್ಟಾಪ್ ಮಾಡುತ್ತೆ. ಅದು 1 ನಿಮಿಷದ ಕಂಟೆಂಟ್ ಆಗಲಿ 30 ಸೆಕೆಂಡ್ ಕಂಟೆಂಟ್ ಆಗಲಿ, ದಯವಿಟ್ಟು ಇದೇ ಪೈರಸಿಗೆ ನೀವು ಹಾಕಿಕೊಡುವಂಥ ಒಂದು ಬುನಾದಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಅಯೋಗ್ಯ 2 ಸಿನಿಮಾವನ್ನು ಎಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಸೂಪರ್. ಥ್ಯಾಂಕ್ ಯು ಸೊ ಮಚ್.